ಎಚ್ಚರ ಎಚ್ಚರ. ಮಕ್ಕಳಿಗೆ ಕೇಕ್ ತಿನ್ನಿಸೋ ಮುನ್ನ ಈ ವಿಡಿಯೋ ತಪ್ಪದೆ ನೋಡಿ. ನಿಮ್ಮಿಷ್ಟದ ಕೇಕ್ ಒಳಗಿದೆ ಡರ್ಟಿ ಸೀಕ್ರೆಟ್. ಅವರು ಜಗಳ ಆಗ್ತಾರೆ, ನಮ್ಗೆ ಬೇಕು ನಿಮ್ಗೆ ಬೇಕಂತ. ಹಂದಿಗೆ ಹಾಕಬೇಕಾದಂತ ಹಳಸಲು ಆ ಕೇಕ್ ವೇಸ್ಟೇಜ್ ಅನ್ನ ಇವರು ತಗೊಂಡು ಹೋಗ್ತಿದ್ರೆ ನಾವು ಚೇಸ್ ಮಾಡ್ತಾ ಇದ್ದೀವಿ. ಪೂರ್ತಿ ಆ ವೇಸ್ಟ್ ಕೇಕ್ಗಳು. ಈ ಕಲರ್ ಕೇಕ್ ಹಿಂದಿದೆ ಕಿಲ್ಲರ್ ಸೀಕ್ರೆಟ್. ಮಕ್ಕಳಿಗೆ ಟೇಸ್ಟಿ ಪೇಸ್ಟ್ರೀಸ್ ತಿನ್ನೋ ಮುನ್ನ ಎಚ್ಚರ. ಯಾಕಂದ್ರೆ ವಿಜಯ್ ಟೈಮ್ಸ್ ಬಯಲು ಮಾಡ್ತಿದೆ ಕೇಕ್ ಒಳಗಿನ ಡರ್ಟಿ ಸೀಕ್ರೆಟ್. ಸ್ನೇಹಿತರೆ, ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಕೇಕ್ ಕಟ್ಟಿಂಗ್ ಅನ್ನುವಂಥದ್ದೊಂದು ಕಾಮನ್ ಪ್ರೊಸೀಜರ್ ಆಗಿಬಿಟ್ಟಿದೆ. ಅದು ಮದುವೆ ಇರಲಿ, ಬರ್ತ್ಡೇ ಇರಲಿ, ಮುಂಜಿ ಇರಲಿ, ಆ್ಯನಿವರ್ಸರಿ ಇರಲಿ, ಬೇರೆಯವರ ಬರ್ತ್ಡೇ ಆದರೂ ಕೂಡ ನಾವು ಸೆಲೆಬ್ರೇಟ್ ಮಾಡ್ಕೊಳ್ಳೋಕ್ಕೆ ಫಸ್ಟ್ ತಗೊಳ್ಳೋದೆ ನಾವು ಈ ಕೇಕನ್ನು. ಆದರೆ ಕೇಕ್ ತಗೊಳ್ಳುವಾಗ ನಾವು ಏನು ನೋಡ್ತೀವಿ, ಹೊರಗಡೆ ಅದರ ಭಾಗನ ನೋಡ್ತೀವಿ. ವಾವ್, ಕಲರ್ ಆಗಿದೆ, ಏನು ಅದ್ಭುತವಾಗಿ ಡಿಸೈನ್ ಮಾಡಿದ್ದಾರೆ, ಕ್ರೀಮ್ ನೋಡ್ತೀವಿ, ತುಂಬ ಚೆನ್ನಾಗಿದೆ ಅಂತ ಹೇಳ್ಕೊಂಡು ನಾವು ಕೇಕನ್ನು ಪರ್ಚೇಸ್ ಮಾಡ್ತೀವಿ. ಆಮೇಲೆ ಕೇಕ್ ಪರ್ಚೇಸ್ ಮಾಡುವಾಗ ನಾವು ಇನ್ನೊಂದು ರೂಲ್ಸನ್ನು ತೊಗೊಳ್ತೀವಿ. ಏನಂದರೆ ಚೀಪಾಗಿ ಮಾಡಿಕೊಡಪ್ಪ, ಎಷ್ಟು ಕಡಿಮೆಗೆ ಆಗುತ್ತೆ ಅಷ್ಟು ಕಡಿಮೆಗೆ ಕೇಕ್ ಮಾಡಿಕೊಡು ಅಂತ ನಾವು ಹೇಳ್ತೀವಿ. ಅಂಗಡಿಯವನಿಗೂ ಕೇಕನ್ನು ಹೇಗೆ ಚೀಪ್ ಮಾಡೋಕ್ಕಾಗತ್ತೆ, ಅವನು ಏನಾದರೂ ಶಾರ್ಟ್ ಕಟ್ ರೂಟನ್ನು ಹಿಡಿಲೇಬೇಕಾಗತ್ತೆ. ಅದಕ್ಕೆ ಅವನು ಕಾಸ್ಟ್ ಕಟ್ಟಿಂಗ್ ಮಾಡೋಕ್ಕೋಸ್ಕರ ಕೇಕನ್ನು ಒಂದು ಅತ್ಯಂತ ಕೊಳಕಾಗಿ ಮತ್ತು ನಮ್ಮ ಆರೋಗ್ಯಕ್ಕೆ ಅತ್ಯಂತ ಹಾನಿಕರಕವಾದ ಒಂದು ರೂಟನ್ನು ಹಿಡ್ಕೊಳ್ತಾನೆ. ಆ ಸೀಕ್ರೆಟನ್ನು ಬೆನ್ನತ್ತಿ ಹೊರಟ ನಮಗೆ ನಿಜವಾಗ್ಲೂ ಕೂಡ ಶಾಕಿಂಗ್ ನ್ಯೂಸ್ ಕಾದಿತ್ತು. ಆ ಸೀಕ್ರೆಟನ್ನು ನಾನು ನಮ್ಮ ಜನರಿಗೆ ಹೇಳಲೇಬೇಕಾಗಿದೆ. ಯಾಕಂದರೆ ಇಲ್ಲದಿದ್ದರೆ ಇಂಥ ಕೇಕನ್ನು ತಿಂದು ಜನ ಆರೋಗ್ಯವನ್ನು ಹಾಳು ಮಾಡ್ಕೊಂಡು, ಅದರಲ್ಲೂ ಮುಖ್ಯವಾಗಿ ಮಕ್ಕಳು ಆರೋಗ್ಯ ಹಾಳು ಮಾಡ್ಕೊಂಡು ನಾನಾ ಕಾಯಿಲೆಗೆ ತುತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ವಿಜಯ್ ಟೈಮ್ಸ್ ನಿರಂತರವಾಗಿ ಸುಮಾರು 1 ತಿಂಗಳ ಕಾಲ ಬೆನ್ನು ಹತ್ತಿ ಈ ಸೀಕ್ರೆಟನ್ನು ಬಯಲು ಮಾಡಿದೆ. ಬೆಂಗಳೂರಿನ ಹೆಣ್ಣೂರು ಕ್ರಾಸ್ನಲ್ಲಿರೋ ಕೇಕ್ ತಯಾರಿಸೋ ದೊಡ್ಡ ಫ್ಯಾಕ್ಟರಿಯ ತ್ಯಾಜ್ಯ ಮರುಬಳಕೆಯಾಗ್ತಿದೆ. ಗೊಬ್ಬರವಾಗಿ ಪರಿವರ್ತಿಸಬೇಕಾದ ಅಥವಾ ಪ್ರಾಣಿಗಳ ಆಹಾರವಾಗಿ ಬಳಸಬೇಕಾದ ಕೇಕ್ ತ್ಯಾಜ್ಯವನ್ನು ಕೆಜಿಗೆ 30 ರಿಂದ 40 ರೂಪಾಯಿಗೆ ಮರು ಮಾರಾಟ ಮಾಡ್ತಿದ್ದಾರೆ. ಹಾಗೆ ಮಾರಾಟ ಆಗೋ ಕೇಕ್ ತ್ಯಾಜ್ಯವನ್ನು ಬಳಸಿ ಮತ್ತೆ ಅಗ್ಗದ ಕೇಕ್, ಬಿಸ್ಕೆಟ್, ರಸ್ಕ್ ತಯಾರಿಸ್ತಾರೆ ಅನ್ನೋದು. ಈ ಮಾಹಿತಿಯ ಸತ್ಯಾಸತ್ಯತೆಯನ್ನು ಪತ್ತೆ ಹಚ್ಚಲು ವಿಜಯ್ ಟೈಮ್ಸ್ ತಂಡ ಫೀಲ್ಡ್ಗಿಳಿಯಿತು. ನಾವು ಹೆಣ್ಣೂರು ಕ್ರಾಸ್ನಲ್ಲಿರೋ ಆ ಪ್ರತಿಷ್ಠಿತ ಕೇಕ್ ಫ್ಯಾಕ್ಟರಿಯನ್ನು ಹುಡುಕುತ್ತಾ ಹೋದೆವು. ಅಲ್ಲಿ ಕಸ ಸಂಗ್ರಹಿಸೋ ಜಾಗದಲ್ಲಿ ಹಸಿರು ಪ್ಲಾಸ್ಟಿಕ್ ಕವರ್ನಲ್ಲಿ ಕೇಕ್ ತ್ಯಾಜ್ಯವನ್ನು ತುಂಬಿಸಿಡಲಾಗಿತ್ತು. ಪಕ್ಕದಲ್ಲೇ ಕೊಳಚೆ ನೀರು ಹರಿಯೋ ದೊಡ್ಡ ಮೋರಿ ಇದೆ. ನೊಣ, ನಾಯಿ ಅಲ್ಲಲ್ಲಿ ಓಡಾಡುತ್ತಲೇ ಇರ್ತವೆ. ಫ್ಯಾಕ್ಟರಿಯೊಳಗೆ ತಯಾರಾಗೋ ಕೇಕ್ ತ್ಯಾಜ್ಯವನ್ನು ತಂದು ಈ ಕಸದ ರಾಶಿಗೆ ಸುರಿಯಲಾಗುತ್ತಿತ್ತು. ಮೊದಲ ದಿನ ಬಹಳ ಹೊತ್ತು ಕಾದು ಕುಳಿತ್ವಿ. ಸಂಜೆ ಹೊತ್ತು 3-4 TVS ಗಾಡಿಯಲ್ಲಿ ಬಂದವರು ಈ ಹಸಿರು ಕವರ್ನಲ್ಲಿಟ್ಟಿದ್ದ ಕೇಕ್ ತ್ಯಾಜ್ಯವನ್ನು ಗಾಡಿಗೆ ತುಂಬಿಸಲಾರಂಭಿಸಿದ್ರು. ನಮಗೆ ಒಂದು ದಿವಸಕ್ಕೆ 1000 kg ಬೇಕು. 200 kg ಸಿಗಲ್ಲ. 300 kg ಒಂದು ದಿವಸಕ್ಕೆ ಪರಿಚಯ ಆಗ್ತಾ ಇಲ್ಲ. ನಾವು ಬಾಸ್ ಹತ್ರ ಹೇಳ್ತೀವಿ, ನಮ್ಗೆ ಇನ್ನೂ ಜಾಸ್ತಿ ಹೇಳಿ ಎಷ್ಟು ಕಟ್ಟಿಗೆ ಆದ ಅಷ್ಟೇ. ನಾವು 15 ವರ್ಷದಿಂದ ನಾವು ಅವರನ್ನು ನಿಲ್ಲಿಸಿ ಈ ತ್ಯಾಜ್ಯದ ರಹಸ್ಯ ಕೇಳಲಾರಂಭಿಸಿದ್ವಿ. ಆಗ ಅವರು ಒಂದೊಂದೇ ಸೀಕ್ರೆಟ್ ಬಯಲು ಮಾಡಿದ್ರು. ಅದೇ ಗೊತ್ತಿಲ್ಲ, ನಮ್ಮ ಬ್ರದರು ಹೊಸದಾಗಿ ಓಪನ್ ಮಾಡೋರೆ, ಬರ್ತೀನಿ ಅಂದ್ರೆ ಮಾತಾಡೋಕ್ಕೆ, ಅದಕ್ಕೆ ವೇಟ್ ನಾನು ಬೇಗ ಬಂದೆ. 10 kg ಇಲ್ಲ, ನಾವು ದಿವಸ 300-400 kg ತಗೊಳ್ತೀವಿ. ಹಾಂ ಜಾಸ್ತಿ ಇದ್ರೆ ಕೊಡ್ತಾರಾ? ಕೊಡ್ತಾರ ಇಲ್ಲ, ಇಬ್ಬರು ತಗೊಳ್ತಾರೆ, ನಾನು ಇನ್ನೊಬ್ರು. ಓಕೆ. ಅವರು ಒಂದು 3 ವರ್ಷ ಅಂತ ತಗೊಳ್ಳೋ, ನಾವು 15 ವರ್ಷ ಅಂತ. ಅವರು ಜಗಳ ಆಗ್ತಾರೆ, ನಮ್ಗೆ ಬೇಕು ನಿಮ್ಗೆ ಬೇಕಂತ. ಈ ತ್ಯಾಜ್ಯವನ್ನು ತೆಗೆದುಕೊಂಡು ಏನು ಮಾಡ್ತೀರಾ ಅಂತ ನಾವು ಇನ್ನಷ್ಟು ವಿಚಾರಿಸಿದಾಗ ಅವರು ಇದನ್ನ ಕೇಕ್, ಬಿಸ್ಕೆಟ್, ರಸ್ಕ್ ಮಾಡಲು ಬಳಸ್ತೀವಿ ಅಂದರು. ಬೇರೆ ಬೇರೆ ಎಲ್ಲ ಸಿಗುತ್ತೆ, ನಮಗೆ ಪ್ರಾಡಕ್ಟ್ ಜಾಸ್ತಿ ಬೇಕಾಗುತ್ತೆ. ಬಿಸ್ಕೆಟ್ ನಿಮಗೆ ಆಗ್ತದೆ, ನಾವೇ ಇಲ್ಲೆಲ್ಲ ಹುಡುಕ್ತಾ ಇದ್ದೀವಿ, ಬೇರೆ ಬೇರೆ ಎಲ್ಲ ಸಿಗುತ್ತೆ, ನಮಗೆ ಪ್ರಾಡಕ್ಟ್ ಜಾಸ್ತಿ ಬೇಕಾಗುತ್ತೆ. ಬಿಸ್ಕೆಟ್ ನಿಮಗೆ ಆಗ್ತದೆ. ನಾವು ಬೇಕರಿ ಓಪನ್ ಮಾಡ್ತಿದ್ವಿ ಹೊಸದಾಗಿ,
ಅವ್ರಿಗೆ ಕೊಡಲ್ಲ ಓಕೆ. ಅವರು ಈ ತ್ಯಾಜ್ಯವನ್ನ ಎಲ್ಲಿಗೆ ಸಾಗಿಸ್ತಾರೆ ಅಂತ ಪತ್ತೆ ಹಚ್ಚಲು ನಾವು ಅವರನ್ನ ಚೇಸ್ ಮಾಡಿದ್ವಿ. ಕೇಕ್ ಫ್ಯಾಕ್ಟ್ರಿಯಲ್ಲಿ ವೇಸ್ಟ್ ಆಗಿರುವಂಥ ವೇಸ್ಟೇಜ್ ಏನಿದೆ ಅದು ವಿಷಕಾರಕ, ಅಂದರೆ ಹಂದಿಗೆ ಹಾಕಬೇಕಾದಂಥ ಹಳಸಲು ಆ ಕೇಕ್ ವೇಸ್ಟೇಜನ್ನು ಇವರು ತಗೊಂಡು ಹೋಗ್ತಿದ್ದಾರೆ. ನಾವು ಚೇಸ್ ಮಾಡ್ತಾ ಇದ್ದೀವಿ, ಬನ್ನಿ ನೋಡಿ ಚೇಸ್ ಮಾಡೋಣ ನಾವು ಕೂಡ. ಗ್ರೀನ್ ಬ್ಯಾಗ್ಗಳೆಲ್ಲ ಪೂರ್ತಿ ವೇಸ್ಟ್ ಕೇಕ್ಗಳು. ಇವರು ಗಲ್ಲಿಗಳಲ್ಲಿ ನುಗ್ಗಿ ಒಂದು ಮನೆ ಬಳಿ ಈ ತ್ಯಾಜ್ಯವನ್ನು ತಂದು ಸಂಗ್ರಹಿಸುತ್ತಿದ್ರು. ನಾವು ಚೇಸ್ ಮಾಡೋ ವಿಚಾರ ಅದು ಹೇಗೋ ಅಲ್ಲಿನ ಮಂದಿಗೆ ಗೊತ್ತಾಯಿತು. ಹಾಗಾಗಿ ನಾವು ನಮ್ಮ ಆಪರೇಷನನ್ನು ಕೈಬಿಟ್ವಿ. ಮರುದಿನ ಮತ್ತೆ ನಮ್ಮ ಕಾರ್ಯಾಚರಣೆ ಪ್ರಾರಂಭಿಸಿದ್ವಿ. ಆ ದಿನ ಯಾರೂ ಈ ತ್ಯಾಜ್ಯವನ್ನು ಕೊಳ್ಳಲು ಬರಲಿಲ್ಲ. 3-4 ದಿನ ಕಾದು ಕುಳಿತೆವು. ತ್ಯಾಜ್ಯದ ರಾಶಿ ಹಾಗೆ ಬೆಳೆಯುತ್ತಾ ಹೋಯಿತು. ಆದರೆ 4ನೇ ದಿನ ಮತ್ತೆ ಆ ಕೇಕ್ ತ್ಯಾಜ್ಯವನ್ನು ಸಾಗಿಸಲು ಗೂಡ್ಸ್ ಗಾಡಿಯೊಂದು ಬಂತು. ಈ ಗೂಡ್ಸ್ ಗಾಡಿಯನ್ನು ನಾವು ಚೇಸ್ ಮಾಡಲಾರಂಭಿಸಿದ್ವಿ. ಆಗ ಈ ಗಾಡಿಯವರು ಕೆಲ ಬೇಕರಿಗಳಿಗೆ ಕೇಕ್ ತ್ಯಾಜ್ಯದ ಪ್ಯಾಕೆಟ್ ಅನ್ನು ವಿತರಿಸಲಾರಂಭಿಸಿದ್ರು. ಇದನ್ನ ಮಾರಾಟ ಮಾಡಕ್ಕೆ ಪ್ರಾರಂಭಿಸಿದ್ದಾರೆ. ಈ ವೇಸ್ಟನ್ನು ಅದನ್ನು ಮರುಬಳಕೆ ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ ನಾವು ಕಾದು ಅದನ್ನು ಎಲ್ಲಿ ತಗೊಂಡು ಹೋಗ್ತಾರೆ ಅಂತ ಚೇಸ್ ಮಾಡಿದಾಗ ಈ ರೀತಿ ಇವರು ತಗೊಂಡೋಗಿ ಇದನ್ನು ಮತ್ತೆ ಅದನ್ನು ಶುಗರ್ ಹಾಕಿ, ಶುಗರ್ ಏನು ಸಿರಪ್ ಇದೆ ಅದನ್ನು ಹಾಕಿ ಮಿಕ್ಸ್ ಮಾಡಿ ಇಂಥ ಕಪ್ ಕೇಕ್ಗಳೇನಿರ್ತವೆ ನೋಡಿ, ಇಂಥ ಕಪ್ ಕೇಕ್ಗಳು, ಚಿಕ್ಕ ಚಿಕ್ಕ ಕೇಕ್ಗಳನ್ನು ತಯಾರು ಮಾಡೋಕ್ಕೆ. ಆಮೇಲೆ ನ್ಯೂ ಇಯರ್ಗೆ ನೀವು ನೋಡ್ತಿರಲ್ಲ ರೋಡ್ ಸೈಡಲ್ಲಿ ಮೀನು ಮಾರಾಟ ಮಾಡ್ದಂಗೆ ರಾಶಿ ರಾಶಿ ಕೇಕ್ 50 ರೂಪಾಯಿಗೆ, 100 ರೂಪಾಯಿಗೆ, 200 ರೂಪಾಯಿಗೆ ಏನು ಕೇಕ್ ಮಾರಾಟ ಮಾಡ್ತಾರೆ. ಆಗ ಇಂಥ ಚಿಕ್ಕ ಚಿಕ್ಕ ಕೇಕ್ಗಳನ್ನು ತಯಾರು ಮಾಡೋಕ್ಕೆ ಆಮೇಲೆ ಮಾಡಿ ಕೇಕ್ ತಯಾರು ಮಾಡ್ತಾರೆ. ಆಮೇಲೆ ಇದ್ರಿಗೆ ಏನು ಗೊತ್ತಾಗಲ್ಲ. ಈಗ ಫಂಗಸ್ ಬಂದಿದ್ದು ಒಮ್ಮೆ ಶುಗರ್ ಹಾಕಿ ನೀವು ಕಲರ್ ಹಾಕಿ ಅದನ್ನು ಮುಚ್ಚಿಬಿಟ್ರೆ ನಿಮಗೆ ಏನು ಎತ್ತಂತಲೇ ಗೊತ್ತಾಗಲ್ಲ. ಆಮೇಲೆ ಇದ್ರ ಮೇಲೆ ಕ್ರೀಮ್ ಹಾಕ್ತಾರೆ, ಹೀಗೆ ಕಲರ್ ಹಾಕಿ ಅದ್ಭುತವಾಗಿ ತೋರಿಸ್ತಾರೆ. ಬರೀ 100 ರೂಪಾಯಿಗೆ, 200 ರೂಪಾಯಿಗೆ ನಿಮಗೆ KG ಗಟ್ಟಲೆ ಕೇಕನ್ನು ಕೊಡ್ತಾರೆ. ನೀವು ಕೂಡ ಅದನ್ನೇ ಬೇಡಿಕೆ ಕೇಳ್ತೀರಾ, ಕಡಿಮೆ ಬೆಲೆಗೆ ಕೇಕ್ ಕೊಡಿ ಅಂತ. ಆದರೆ ಕಡಿಮೆ ಬೆಲೆಗೆ ತಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇದಕ್ಕೆ ಮೈದಾ ಬೇಕಾಗುತ್ತೆ, ಕ್ರೀಮ್ ಬೇಕಾಗುತ್ತೆ, ಶುಗರ್ ಬೇಕಾಗುತ್ತೆ, ಆಮೇಲೆ ಇಂಥ ಕಲರ್ಗಳು ಬೇಕಾಗುತ್ತೆ. ಅವೆಲ್ಲವೂ ಕೂಡ ಫುಡ್ ಗ್ರೇಡ್ ಹೈ ಕ್ವಾಲಿಟಿ ನೀವು ಯೂಸ್ ಮಾಡಿದ್ರೆ ನಿಮಗೆ ಕಾಸ್ಟ್ ಜಾಸ್ತಿ ಆಗಿಯೇ ಆಗುತ್ತೆ. ಆದರೆ ಕಡಿಮೆಗೆ ಕೊಡ್ತಾರಂದರೆ ನೋಡಿ, ಈ ರೀತಿ ಫಂಗಸ್ ಬಂದಿರುವಂಥ ಈ ಕೇಕ್ ವೇಸ್ಟ್ ಏನಿದೆ, ಹಂದಿಗೆ ಹಾಕಬೇಕಾದ ಕೇಕ್ ವೇಸ್ಟ್ ಏನಿದೆ ಅದನ್ನು ತೊಗೊಂಡೋಗಿ ಮತ್ತೆ ರಿಯೂಸ್ ಮಾಡ್ತಾರೆ. ಆದರೆ ಈ ಏನು ವೇಸ್ಟ್ ಇದೆ ಇದರೊಳಗೆ ಬ್ಯಾಕ್ಟೀರಿಯಾಗಳು ನಿಮ್ಗೆ ಗೊತ್ತಾಗಲ್ಲ, ಇದರ ಒಳಗೆ ಫಂಗಸ್ ಕ್ರಿಯೇಟ್ ಆಗಿರುತ್ತೆ, ಸ್ಮೆಲ್ ಬರೋಕ್ಕೆ ಶುರುವಾಗಿರುತ್ತೆ. ಅದನ್ನು ನಾವು ಗೊತ್ತಿಲ್ಲದೆ ಮತ್ತೆ ತಿನ್ನಕ್ಕೆ ಶುರು ಮಾಡ್ತೀವಿ. ನೋಡಿ, ಯಾವುದೇ ಬ್ಯಾಕ್ಟೀರಿಯಾ ಕ್ರಿಯೇಟ್ ಆಗಿರುವಂಥ ಈ ಆಹಾರವನ್ನು ತಿಂದರೆ ನಿಜವಾಗ್ಲೂ ಆರೋಗ್ಯಕ್ಕೆ ತುಂಬ ಹಾನಿಕರ. ಆಮೇಲೆ ಅದನ್ನು ಯೂಸ್ ಮಾಡ್ತೀರಾ, ಅದಕ್ಕೆ ಮತ್ತಷ್ಟು ಕಲರು, ಮತ್ತಷ್ಟು ಶುಗರು, ಮತ್ತಷ್ಟು ವಿಷಗಳನ್ನು ತುಂಬಿಸಿ ಮಕ್ಕಳಿಗೆ ತಿನ್ನಿಸ್ತಾರೆ. ಇದು ನಿಜವಾಗ್ಲೂ ಕೂಡ ಅತ್ಯಂತ ಅಪಾಯಕಾರಿಯಾದ ಬೆಳವಣಿಗೆ.